ಒಮ್ಮೆ ಒಂದು ಗ್ರಾಮದಲ್ಲಿ ರಾಮ್ ಎಂಬ ಯುವಕನಿದ್ದನು. ಅವನನ್ನು ಗ್ರಾಮಸ್ಥರು ಯಾವಾಗಲೂ ನಕಾರಾತ್ಮಕವಾಗಿ ನೋಡಿ ಅವನನ್ನು ನೀನು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡುತ್ತಿದ್ದರು. ನೀನು ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರು. ಆದರೆ ರಾಮ್ ಈ ನಕಾರಾತ್ಮಕತೆಯನ್ನು ತನ್ನ ಮೇಲೆ ಹಿಂಸೆಯನ್ನು ಮಾಡಲು ಬಿಡಲಿಲ್ಲ. ಬದಲಾಗಿ ಅವನು ತಾನು ಪ್ರಪಂಚಕ್ಕೆ ಏನಾದರೂ ಸಾಧಿಸಬಲ್ಲೆ ಎಂದು ತೋರಿಸಲು ಸಂಕಲ್ಪ ಮಾಡಿದನು. ಅವನು ತನ್ನ ಸ್ವಂತ ಕೃಷಿ ಪ್ರಾರಂಭ ಮಾಡಲು ನಿರ್ಧರಿಸಿದನು. ಆದರೆ ಶುರುವಿನಲ್ಲಿ ಎಲ್ಲ ಗ್ರಾಮಸ್ಥರು ಅವನ ಯೋಜನೆಗಳನ್ನು ತಿರಸ್ಕರಿಸುತ್ತಾ ಬಂದರು. ಅವನ ಮೇಲೆ ನಂಬಿಕೆ ಇಲ್ಲದ ಕಾರಣ ಹೀಗೆ ಮಾಡುತ್ತಾ ಹೋದರು. ರಾಮ್ ತನ್ನ ಪರಿಶ್ರಮ, ನಂಬಿಕೆ ಮತ್ತು ಧೈರ್ಯದೊಂದಿಗೆ ಪ್ರತಿದಿನ ಕೆಲಸ ಮಾಡತೊಡಗಿದನು. ಎಷ್ಟೇ ವಿಫಲತೆಗಳು ಬಂದರೂ ಅವನು ನಿಲ್ಲದೆ ತನ್ನ ಪ್ರಯತ್ನವನ್ನು ಮುಂದುವರಿಸಿದನು. ಅವನು ತನ್ನ ಕೃಷಿ ತಂತ್ರಗಳನ್ನು ಸುಧಾರಿಸಿದ, ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ ಮತ್ತು ತನ್ನ ಹೊಲವನ್ನು ಸಸ್ಯ ಸಂಪತ್ತುಗಳಿಂದ ತುಂಬಿಸಿದ. ಅಂತಿಮವಾಗಿ ರಾಮ್ ತನ್ನ ಬೆಳೆಗಳಲ್ಲಿ ಉತ್ತಮ ಯಶಸ್ಸು ಪಡೆದನು. ಅವನ ಕೃಷಿ ಇಡೀ ಗ್ರಾಮದಲ್ಲಿ ಪ್ರಖ್ಯಾತವಾಯಿತು. ಜನರು ಈಗ ಅವನ ಪರಿಶ್ರಮ, ಸಂಕಲ್ಪವನ್ನು ಮೆಚ್ಚಿದರು ಮತ್ತು ಈಗ ಅವನನ್ನು ಉದಾಹರಣೆಯಾಗಿ ನೋಡಲು ಪ್ರಾರಂಭಿಸಿದರು. ಈ ಕತೆ ನಮಗೆ ಹಲವಾರು ಸಂದೇಶಗಳನ್ನ ಕೊಡುತ್ತೆ ಫ್ರೆಂಡ್ಸ್. ನಮ್ಮ ಸುತ್ತ ಎಷ್ಟೇ ನಕಾರಾತ್ಮಕ ವ್ಯಕ್ತಿಗಳು ನಮ್ಮ ಮೇಲೆ ನೆಗೆಟಿವ್ ಥಾಟ್ಸ್ನ ತುಂಬೋದಕ್ಕೆ ಟ್ರೈ ಮಾಡಿದ್ರೂ ನಾವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಯಾರೋ ಏನೋ ನಮ್ಮ ಸುತ್ತ ಇರೋ ಜನ ನಕಾರಾತ್ಮಕವಾಗಿ ಮಾತಾಡ್ತಾರೆ ಅಂದ ಮಾತ್ರಕ್ಕೆ ನಾವು ಕುಗ್ಗಬಾರ್ದು. ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ನಂಬಿಕೆ ಇರಬೇಕು. ನಮ್ಮನ್ನು ನಕಾರಾತ್ಮಕವಾಗಿ ನೋಡುವ ಜನರನ್ನು ನಾವು ನಮ್ಮ ನಿರಂತರ ಪರಿಶ್ರಮ, ಧೈರ್ಯ ಮತ್ತು ಫಲಿತಾಂಶಗಳಿಂದ ಬದಲಾಯಿಸಬಹುದು. ನಕಾರಾತ್ಮಕ ಮಾತುಗಳನ್ನು ಪ್ರೇರಣೆಯಾಗಿ ಬದಲಾಯಿಸ್ಕೋಬೇಕು ಫ್ರೆಂಡ್ಸ್. ಮತ್ತು ಯಶಸ್ಸನ್ನು ತಲುಪುವ ಮೂಲಕ ಪ್ರತ್ಯುತ್ತರ ನೀಡಬೇಕು. ನಾವ್ಯಾವತ್ತೂ ಮಾತಾಡೋದಕ್ಕೂ ಹೋಗಬಾರ್ದು ಫ್ರೆಂಡ್ಸ್. ನಮ್ಮ ಸಕ್ಸಸ್, ನಾವು ಮಾಡಿದ ಕೆಲಸ ಮಾತಾಡಬೇಕು. ಸೈಲೆಂಟಾಗಿ ನಾವು ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ಬೇಕು. ಜನ ಏನು ಬೇಕಾದರೂ ಮಾತಾಡ್ಕೊಳ್ಳಿ, ಆದರೆ ನಾವು ನಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಖಂಡಿತ ಸಕ್ಸಸ್ ಅನ್ನೋದು ನಮ್ಮನ್ನು ಹುಡಿಕೊಂಡು ಬರುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸ್ಟೋರಿಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.